ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ನಾಳೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ನಾಳೆಯೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ. ಬಹುತೇಕ ಪೂರ್ಣಗೊಂಡಿರುವಂತಹ ಕೊಲೆ ತನಿಖೆ ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸಿರುವಂತಹ ಪೊಲೀಸರು ಎಸ್ಪಿಪಿಯಿಂದ ಪ್ರತಿ ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಪ್ರತಿ ಹಾಳೆಯನ್ನ ಪರಿಶೀಲಿಸಿರುವಂತಹ ಪೊಲೀಸ್ ಕಮಿಷನರ್ ನಾಳೆ ಮಧ್ಯಾಹ್ನದ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಏನಾದರೂ ದಾಖಲೆ ಲೋಪ ಕಂಡು ಬಂದರೆ ನಾಡಿದ್ದು ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಈಗ ಕ್ರಾಸ್ ಚೆಕ್ ಮಾಡುವಂಥ ಕೆಲಸ ಚಾರ್ಜ್ ಶೀಟ್ನಲ್ಲಿ ಆಗ್ತಾ ಇದೆ. ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಜಪ್ಪ, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಅನ್ನೋದು ಪ್ರಶ್ನೆ ಆಗಿತ್ತು. ಬಹುತೇಕ ಈಗ ತನಿಖೆ ಪೂರ್ಣಗೊಂಡಿದೆ, ರಿಪೋರ್ಟ್ಗಳು ಬಹುತೇಕ ಈಗ ಕೈ ಸೇರಿದೆ ಪೊಲೀಸರದು. ಅಂತಿಮ ಒಂದು ಫಿನಿಶಿಂಗ್ ಟಚ್ ಹೇಗಿದೆ ಚಾರ್ಜ್ ಶೀಟ್ಗೆ? ಅವಿನಾಶ್, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ವಿಭಾಗ ಪೊಲೀಸರ ತನಿಖೆ ಒಂದು ಹಂತಕ್ಕೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವಂಥದ್ದು. ನಾಳೆಯೇ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂಥ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಚಾರ್ಜ್ ಶೀಟ್ ರೆಡಿ ಆಗಿದ್ದು ಸುಮಾರು 4,000ಕ್ಕೂ ಹೆಚ್ಚಿನ ಪುಟಗಳ ಒಂದು ಚಾರ್ಜ್ ಶೀಟ್ ಇದಾಗಿರುತ್ತೆ. ಪ್ರಾಥಮಿಕವಾಗಿ ಮೊದಲ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆ ಕೂಡ ಅಂತಿಮ ಹಂತದ ಸಿದ್ಧತೆ ಈಗ ನಡೀತಾ ಇರುವಂಥದ್ದು. ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಈ ಒಂದು ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಸುವುದಕ್ಕೆ ಈಗಾಗಲೇ ಸಿದ್ಧತೆಯಲ್ಲಿ ಇರುವಂತದ್ದು. ಹಾಗಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಒಂದು ಚಾರ್ಜ್ ಶೀಟ್ ನ ಪರಿಶೀಲನೆಯಲ್ಲಿ ಸದ್ಯಕ್ಕೆ ತೊಡಗಿದ್ದಾರೆ. ಅಂದ್ರೆ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಕರೆಕ್ಷನ್ ಇದ್ದಿದ್ದೆ ಆದ್ರೆ ಬಹುಶಃ ಅದನ್ನ ಸರಿಪಡಿಸಿ ನಾಳೆ ಅದರ ಬದಲಾಗಿ ನಾಡಿದ್ದನ್ನ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಒಂದು ರೀತಿಯಾಗಿ ತಯಾರಿ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಪೊಲೀಸರ ಪ್ರಮುಖವಾದಂತಹ ಗುರಿ ಇದ್ದಿದ್ದೆ 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಆ ಒಂದು ಗುರಿಯನ್ನ ಸದ್ಯಕ್ಕೆ ಪೊಲೀಸರು ರೀಚ್ ಆಗಿದ್ದಾರೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ ನ ವರದಿಗಳು ಜೊತೆಗೆ ನಮ್ಮ ಬೆಂಗಳೂರಿನ ಎಫ್ಎಸ್ಎಲ್ ವರದಿಗಳು, ಅದರ ಜೊತೆಗೆ ಅಲ್ಲಿ ಸಂಗ್ರಹಿಸಿದಂತಹ ಸಾಂದರ್ಭಿಕ ಸಾಕ್ಷ್ಯಗಳು, ಈ ಎಲ್ಲವನ್ನು ಕೂಡ ಕಲೆ ಹಾಕಿ ಸದ್ಯಕ್ಕೆ 4,000ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಿರುವಂತದ್ದು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ನಿಜಕ್ಕೂ ಕೂಡ ಕೋರ್ಟ್ ಅಲ್ಲಿ ಒಂದು ರೀತಿಯಾಗಿ ದರ್ಶನ್ ತಮ್ಮ ಜಾಮೀನು ನೀಡಬೇಕು ಅಂತ ಹೇಳಿ ಚಾಲೆಂಜ್ ಅನ್ನು ಕೂಡ ಮಾಡಬಹುದು. ಅಲ್ಲಿ ಯಾವೆಲ್ಲ ನಿರ್ಧಾರವು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಅವಿನಾಶ್, ಧನ್ಯವಾದ ರಾಜಪ್ಪ.